ಶೆಟ್ಟಿ ಬಿಲ್ಲವರ ಕುಲಕಸುಬಾದ ಶೇಂಧಿಯನ್ನ ಸರ್ಕಾರ ನಿಷೇಧ ಮಾಡಿರುವುದು ಸರಿಯಲ್ಲ. ಈಡಿಗ ಬಿಲ್ಲವ ಸಮುದಾಯದ ಆರ್ಥಿಕತೆಗೆ ಹೊಡೆತ ನೀಡಲು ಇದನ್ನು ನಿಲ್ಲಿಸಿದ್ದೀರಾ ಅಂತ ಈಡಿಗ ಸಮುದಾಯದ ಪ್ರಣವಾನಂದ ಸ್ವಾಮೀಜಿ ಕಿಡಿಕಾರಿದ್ದಾರೆ. ಮಂಗಳೂರಿನಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಮಂಗಳೂರು ಮತ್ತು ಉಡುಪಿ ಜಿಲ್ಲೆ ಹೊರತುಪಡಿಸಿ 29 ಜಿಲ್ಲೆಗಳಲ್ಲಿ ನಮ್ಮ ಕುಲಕಸುಬನ್ನ ಬಂದ್ ಮಾಡಿದ್ದಾರೆ. ಉಳಿದ ಎಲ್ಲ ಸಮುದಾಯದವರು ಅವರ ಕುಲಕಸುಬನ್ನ ಮಾಡ್ತಾ ಇದ್ದಾರೆ. ಆದರೆ ಸರ್ಕಾರ ನಮ್ಮ ಸಮುದಾಯದ ಕುಲಕಸುಬನ್ನ ಸರ್ಕಾರ ನಿಲ್ಲಿಸಿದ್ದು ಯಾಕೆ ಅಂತ ಪ್ರಶ್ನಿಸಿದ್ರು. 2023ರ ಚುನಾವಣೆಯಲ್ಲಿ ರಾಜ್ಯದ ಮುಖ್ಯಮಂತ್ರಿ ಕೂಡ ಈಡಿಗ ಸಮುದಾಯದವರು ಆಗಲಿದ್ದಾರೆ. ಈಗಲೂ ಉಪಮುಖ್ಯಮಂತ್ರಿ ಸ್ಥಾನಕ್ಕೆ ನಮಗೆ ಹಕ್ಕಿದೆ. ಆದರೆ ಇವತ್ತು ಸಚಿವರಾಗಿರುವ ಶ್ರೀನಿವಾಸ್ ಪೂಜಾರಿ, ಸುನಿಲ್ ಕುಮಾರ್ ಸಮಾಜಕ್ಕೆ ಏನು ಮಾಡಿಲ್ಲ, ಇಡೀ ಸಮಾಜದ ದಾರಿ ತಪ್ಪಿಸ್ತಾ ಇದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಮುಖ್ಯಮಂತ್ರಿಗಳಿಗೆ ದಮ್ಮಿದ್ರೆ ನಿಗಮ ಮಂಡಳಿ ಕೂಡಲೇ ರಚನೆ ಮಾಡಿ ಅಂತ ಹೇಳಿದ್ರು. ನಮ್ಮ ನಾಯಕರು ಪಕ್ಷದಲ್ಲಿ ಇದ್ರೂ ಏನು ಮಾಡ್ತಾ ಇಲ್ಲ. ಮುಂದಿನ ಚುನಾವಣೆ ಸಂದರ್ಭದಲ್ಲಿ ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಯಲ್ಲಿ ಪ್ರವಾಸ ಮಾಡಿ ಸಮಾಜವನ್ನ ಜಾಗೃತಿ ಮೂಡಿಸಲಿದ್ದೇವೆ. ಬೆಲ್ಲವ ಸಮಾಜದಲ್ಲಿ ಅತಿ ಹೆಚ್ಚಿನ ಮತಗಳಿವೆ. ಆದರೆ ನಮ್ಮನ್ನ ಕಡೆಗಣಿಸುವುದು ನಿಮಗೆ ಮಾರಕವಾಗಲಿದೆ. 5,35,000 ಮತಗಳು ಎಂಪಿ ಕ್ಷೇತ್ರದಲ್ಲಿ ಬಿಲ್ಲವ ಸಮುದಾಯದಲ್ಲಿ ಇದೆ. ಆದರೆ ಬಿಜೆಪಿ ರಾಜ್ಯಾಧ್ಯಕ್ಷ ಸಂಸದ ನಳಿನ್ ಕುಮಾರ್ ಕಟೀಲ್ ಅವರು ನಮ್ಮ ಸಮಾಜಕ್ಕೆ ಏನೂ ಮಾಡಿಲ್ಲ. ಮುಖ್ಯಮಂತ್ರಿ ಪ್ರವೀಣ್ ನೆಟ್ಟಾರು ಅವರ ಪತ್ನಿಗೆ ಸರ್ಕಾರಿ ಖಾಯಂ ಉದ್ಯೋಗ ಮಾಡಿಕೊಡ್ಲಿ, ವಿಧಾನಸಭೆಯ ಅಂಗಣದೊಳಗೆ ನಾರಾಯಣ ಗುರುಗಳ ಮೂರ್ತಿ ಮಾಡಿ ಅಂತ ಆಗ್ರಹಿಸಿದ್ರು. ನಮ್ಮ ವಿವಿಧ ಬೇಡಿಕೆಗಳನ್ನು ಈಡೇರಿಸಲು ಆಗ್ರಹಿಸಿ ಹಾಗೂ ಬಿಲ್ಲವ ಸಮುದಾಯವನ್ನ ಜಾಗೃತಿಗೊಳಿಸಲು 15 ದಿನಗಳ ನಾನು ಪಾದಯಾತ್ರೆಯನ್ನ ಮಾಡಲಿದ್ದೇನೆ ಅಂತ ಹೇಳಿದರು. ಕರ್ನಾಟಕ ರಾಜ್ಯ ಸರ್ಕಾರ ಸನ್ಮಾನ್ಯ ಬೊಮ್ಮಯ್ಯ ಅವರು ಹಾಗೂ ನಮ್ಮ ಸಮುದಾಯದ ಸಚಿವರಾಗಿರ್ತಕ್ಕಂಥ ಸುನಿಲ್ ಕುಮಾರ್ ಅವರು ಕೂಡ ಸೇರಿಕೊಂಡು ಈಡಿಗ ಬಿಲ್ಲವ ಸಮುದಾಯವನ್ನೇ ದಾರಿ ತಪ್ಪಿಸ್ತಕ್ಕಂಥದ್ದು. ನಾವು ಸುಮಾರು 500 ಕೋಟಿ ರೂಪಾಯಿಯನ್ನೇ ಘೋಷಣೆ ಮಾಡಿ ನಿಗಮ ಮಂಡಳಿಯನ್ನೇ ಘೋಷಣೆ ಮಾಡಿ ಅಂತ ನಾವು ಕೇಳಿದ್ದೀವಿ. ಆದರೆ ಮುಖ್ಯಮಂತ್ರಿಗಳು ಹಾಗೂ ಸುನಿಲ್ ಕುಮಾರ್ ಅವರು ಷಡ್ಯಂತರ ಮಾಡಿಕೊಂಡು ಮೊನ್ನೆ ಬ್ಯಾಂಗ್ಳೂರಲ್ಲಿ ಕಳೆದ 5 ದಿನ ಹಿಂದೆ ಈಡಿಗ ಸಮುದಾಯದ ಕಾರ್ಯಕ್ರಮಕ್ಕೆ ಹೋಗಿ 5 ಕೋಟಿ ರೂಪಾಯಿಯನ್ನ ಕೊಡ್ತೀವಿ, ಸಮುದಾಯ ಭವನನ್ನ ಕೊಡ್ತೀವಿ ಅಂತ ಹೇಳಿದರು. ಅದನ್ನ ಜೊತೆ ಏನು ಹೇಳಿದ್ದಾರೆ, ಪುನೀತ್ ರಾಜ್ಕುಮಾರ್ ಅವರದ್ದು ಸ್ಫೂರ್ತಿ ದಿನವಂತ ಹೇಳಿ ಮಾಡ್ತೀವಿ ಅಂತ ಘೋಷಣೆ ಮಾಡಿದರು. ಮತ್ತು ನಿಗಮವನ್ನೇ ಘೋಷಣೆ ಮಾಡೋಕ್ಕಾಗಲ್ಲ ಅಂತ ಕೂಡ ಮಾತು ಕೂಡ ಮುಖ್ಯಮಂತ್ರಿ ಅಲ್ಲಿ ಹೇಳಿರತಕ್ಕಂಥದ್ದು. ಇದು ಈಡಿಗ ಬಿಲ್ಲವ ಸಮುದಾಯಕ್ಕೆ ಅನ್ಯಾಯ ಮಾಡಿರ್ತಕ್ಕಂಥದ್ದು, ವಂಚನೆ ಮಾಡಿರ್ತಕ್ಕಂಥದ್ದು ಮುಖ್ಯಮಂತ್ರಿ ಹಾಗೂ ಮಾನ್ಯ ಸುನಿಲ್ ಕುಮಾರ್ ಅವರು ಸೇರಿಕೊಂಡು. ಹಾಗಾಗಿ ನಾವು ಹೇಳತಕ್ಕಂಥದ್ದೇನು, 14 ಜಾತಿಗೆ ಈಗಾಗಲೇ ಕರ್ನಾಟಕದಲ್ಲಿ ನಿಗಮ ಮಂಡಳಿ ಘೋಷಣೆ ಮಾಡಿದ್ದೀವಿ. ಮುಖ್ಯಮಂತ್ರಿಗೆ ತಾಕತ್ತು ದಮ್ಮು ಇದೆ ಅಂದರೆ ಈ ನಿಗಮ ಮಂಡಳಿ ಬಗ್ಗೆ ಏನು ಸ್ಪಷ್ಟನೆ ಕೊಡ್ತೀರಾ ಕೊಡಿ. ಇತ್ತೀಚೆಗೆ 1 ತಿಂಗಳ ಒಳಗಡೆ ಮರಾಠ ಸಮಾಜಕ್ಕೂ ಕೂಡ 100 ಕೋಟಿ ರೂಪಾಯಿಯನ್ನು ಕೊಟ್ಟು ನಿಗಮವನ್ನೇ ಘೋಷಣೆ ಮಾಡಿದ್ದಾರೆ. ಎಷ್ಟು 100 CR ಕೊಟ್ಟು ಮಾಡಿದ್ದಾರೆ 1 ತಿಂಗಳೊಳಗಡೆ. ಆದರೆ ಈಡಿಗ ಸಮುದಾಯಕ್ಕೂ ಬಿಲ್ಲವ ಸಮುದಾಯಕ್ಕೂ ಯಾಕೆ ಮಾಡೋಕ್ಕಾಗಲ್ಲ ಅಂತಕ್ಕಂಥದ್ದನ್ನೇ ಇದು ಮಾಡಬೇಕಾಗತ್ತೆ. ಇದರಲ್ಲಿ ಸಚಿವ ಸುನಿಲ್ ಕುಮಾರ್ ಸಮುದಾಯವನ್ನೇ ಸಂಪೂರ್ಣವಾಗಿ ದಾರಿ ತಪ್ಪಿಸ್ತಕ್ಕಂಥದ್ದು ಸಚಿವ ಸುನಿಲ್ ಕುಮಾರ್ ಅವರು. ಇವತ್ತು ಮೊನ್ನೆ ಬೆಂಗಳೂರು ಆಗಿರುವ ಕಾರ್ಯಕ್ರಮಕ್ಕೆ ಉಮಾನಾಥ ಕೋಟ್ಯಾನ್ ಹೋಗಿರಲಿಲ್ಲ, ಆಮೇಲೆ ಕೋಟ ಶ್ರೀನಿವಾಸ ಪೂಜಾರಿ ಅವರು ಹೋಗಿರಲಿಲ್ಲ, ನಮ್ಮ ಸಮುದಾಯದ ಶಾಸಕರುಗಳು ಯಾರೂ ಹೋಗಿರಲಿಲ್ಲ, ಹಾಲಪ್ಪ ಒಬ್ಬರೇ ಹೋಗಿದ್ದಾರೆ. ಹಾಗಾಗಿ ಸುನಿಲ್ ಕುಮಾರ್ ಅವರ ಸ್ವಾರ್ಥದಕ್ಕೋಸ್ಕರ, ಅವರ ರಾಜಕೀಯ ಲಾಭಕ್ಕೋಸ್ಕರ ಏನು ಮಾಡ್ತಾ ಇದ್ದಾರೆ, ಈ ಸಮುದಾಯವನ್ನೇ ಬಿಲ್ಲವ ಸಮುದಾಯದನ್ನ ಬೆಲೆ ಕೊಡ್ತಕ್ಕಂಥ ಕೆಲಸವನ್ನೇ ಕೂಡ ಮಾಡತಕ್ಕಂಥದ್ದು. ಹಾಗಾಗಿ ನಾವು ಯಾವ ಕಾರಣಕ್ಕೂ ಕೂಡ ಕಾಂಪ್ರಮೈಸ್ ಇಲ್ಲ. ನಾನು ಈಗಾಗಲೇ ಮಂಗಳೂರು ಜಿಲ್ಲೆಯಿಂದ ಮತ್ತೆ ನಿನ್ನೆಯಿಂದ ಪ್ರಾರಂಭ ಮಾಡಿದ್ದೀನಿ. ಬಿಲ್ಲವ ಸಮುದಾಯದ ಪ್ರತಿಯೊಂದು ಮನೆಗೂ ಕೂಡ ಭೇಟಿ ಕೊಟ್ಟು ಸಮುದಾಯವನ್ನೇ ಜಾಗೃತಿ ಮಾಡಿ ಮುಂದೆ ಬರುವ ವಿಧಾನಸಭಾ ಚುನಾವಣೆಗೆ ತಕ್ಕ ಪಾಠವನ್ನೇ ಈ ರಾಜಕೀಯ ಪಕ್ಷಕ್ಕೂ ಈ ಸರ್ಕಾರಕ್ಕೂ ಕಲಿಸ್ತೀವಿ ಅಂತಕ್ಕಂಥದ್ದು ಅನುಮಾನವನ್ನೇ ಇಲ್ಲ. ಪ್ರವೀಣ್ ನೆಟ್ಟಾರ್ ಅವರ ಧರ್ಮಪತ್ನಿಗೆ ಮುಖ್ಯಮಂತ್ರಿ ಏನು ಮಾಡಿದ್ದಾರೆ, ಅವರ ಕಚೇರಿಯಲ್ಲಿ ಕೆಲಸವನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದು ಕೂಡ ನಾವು ಒಪ್ಪೋದಿಲ್ಲ. ಯಾಕಂದರೆ ಅದೊಂದು ಟೆಂಪರರಿ ಕೆಲಸ. ಅದು ಕೂಡ ಮುಖ್ಯಮಂತ್ರಿ ಯಾವಾಗ ಮನೆಗೆ ಹೋಗ್ತಾರೆ, ನಾಳೆ ಹೋಗ್ತೀವಿ ಅನ್ನೋ ಕೆಲಸ ಇರೋದಿಲ್ಲ. ನಿಮಗೆ ತಾಕತ್ತು ಶಕ್ತಿ ಇದೆ ಅಂದರೆ ಪರ್ಮನೆಂಟ್ ಕೆಲಸ ಮಾಡಿ ಕೊಡಿ, ಅದು ನಾವು ಒಪ್ತೀವಿ. ಅದನ್ನ ಜೊತೆ ತಾವೇನು ಮಾಡ್ತದೆ, ಬೆಂಗಳೂರು ಮೆಟ್ರೋ ರೈಲ್ವೆ ಸ್ಟೇಷನ್ಗೆ ನಾರಾಯಣ ಗುರುಗಳ ಹೆಸರು, ಬಸ್ ಸ್ಟ್ಯಾಂಡಿಗೆ ನಾರಾಯಣ ಗುರುಗಳ ಹೆಸರು, ಅಲ್ಲೇ ಬಿಲ್ಡಿಂಗಿಗೆ ನಾರಾಯಣ ಗುರುಗಳ ಹೆಸರು, ಇದು ನಮಗೆ ಬೇಕಾಗಿಲ್ಲ. ನಮಗೆ ನಾರಾಯಣ ಗುರುಗಳ ಹೆಸರು ಎಲ್ಲ ಕಡೆ ಬೇಕಾಗಿಲ್ಲ. ನಿಮ್ಮಲ್ಲಿ ಗುರುಗಳ ಮೇಲೆ ಭಕ್ತಿ ಮತ್ತು ಶ್ರದ್ಧೆ ಇದೆ ಅಂದರೆ ವಿಧಾನಸಭೆ ಒಳಗಡೆ, ವಿಧಾನಸಭೆಯ ಅಂಗಣದಲ್ಲಿ ಗುರುಗಳ ಸ್ಟ್ಯಾಚ್ಯೂವನ್ನು ಮಾಡಿ ಅದು ನಾವು ನಂಬ್ತೀವಿ, ಇದು ಪರವಾಗಿಲ್ಲ.